ನಮಸ್ಕಾರ. ಶಿವಲಿಂಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಏನು ಉತ್ತರ ಕರ್ನಾಟಕದ ಚಲಂತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಮತ್ತು ಚಿಂತನೆ ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತಕ್ಕಂಥ ಉತ್ತರ ಕರ್ನಾಟಕದಲ್ಲೇ ಒಂದು ಸುವರ್ಣಸೌಧವನ್ನು ಕಟ್ಟಿ ನಿಜವಾಗ್ಲೂ ಈ ಚರ್ಚೆ ಆಗಬೇಕು. ಸಮಗ್ರ ಕರ್ನಾಟಕ ಒಂದಾಗಿ ಬಾಳಬೇಕು, ಒಂದಾಗಿರಬೇಕು. ಅದರಲ್ಲಿ ಉತ್ತರ ಕರ್ನಾಟಕವು ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿಯ ಪಥದಲ್ಲಿ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಇವತ್ತು ಚರ್ಚೆ ನಡೀತಾ ಇದೆ. ಚರ್ಚೆನಲ್ಲಿ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದಾರೆ, ಈಗ ವಿಜೇಂದ್ರ ಅವರವರು ಮಾತನಾಡಿದ್ದಾರೆ. ಆದರೆ ಇಲ್ಲಿ ಉತ್ತರ ಕರ್ನಾಟಕ ಬಹಳ ಹಾವೇರಿ, ಗದಗ, ಧಾರವಾಡ, ಬೆಳಗಾಂ, ಬಾಗಲಕೋಟೆ, ಬಿಜಾಪುರ ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಲ್ಯಾಣ ರಾಜ್ಯಕ್ಕೆ ಸೇರಿರ್ತಕ್ಕಂಥ ಕರ್ನಾಟಕದ ಎಲ್ಲ ಕೇಂದ್ರಗಳು ಸೇರಿ ಒಂದು ಉತ್ತರ ಕರ್ನಾಟಕ ಆಗಿ ಈ ಕರ್ನಾಟಕದ ಸಾರ್ವಭೌಮತೆಯನ್ನು ಎತ್ತಿಡಿತಾ ಇದೆ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅನ್ನೋ ಪದ ನಾವು ಕಾಲೇಜಲ್ಲಿ ಓದ್ತಟ್ಟಿಂದಲೂ ನಡೀತಲೇ ಇತ್ತು. ಇದೇನು ನಿಂತಿಲ್ಲ, ಯಾರ ಕಾಲದಲ್ಲೂ ನಿಂತಿಲ್ಲ. ಇದು ನಾವು ನೋಡ್ತಲೇ ಇದ್ದೀವಿ. ಇದ್ರ ಬಗ್ಗೆ ಗಂಟೆಗಟ್ಟಲೆ ಭಾಷಣಗಳು ಎಲ್ಲ ನಡೆದಿದ್ದಾವೆ. ಆದರೆ ಇಲ್ಲಿ ಉತ್ತರ ಕರ್ನಾಟಕವನ್ನ ಮೇಕೆತ್ತಬೇಕು ಅಂತಕ್ಕಂಥ ಚಿಂತನೆ ಎಲ್ಲರಿಗೂ ಬಂದ್ರೆ ಬಹಳ ಒಳ್ಳೆಯದು. ರಾಜಕೀಯನ ಸ್ವಲ್ಪ ಸರಿಸಿ ಚಿಂತನೆ ಮಾಡಿ, ಏನು ಈ ಉತ್ತರ ಕರ್ನಾಟಕನ ಮೇಕೆತ್ತಬೇಕು ಅಂತಂದ್ರೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಏನೇನು ಯೋಜನೆಗಳನ್ನು ಇಲ್ಲಿ ತರಬೇಕು, ಇಲ್ಲಿ ಇರ್ತಕ್ಕಂಥ ವಾಣಿಜ್ಯ ಬೆಳೆಗಳ್ಯಾವು, ಈ ವಾಣಿಜ್ಯ ಬೆಳೆಗಳಿಂದ ಈ ರೈತರನ್ನ ಸಂಕಷ್ಟದಿಂದ ಪಾರು ಮಾಡೋದು ಹೆಂಗೆ ಅಂತಕ್ಕಂಥ ಭಾವನಾತ್ಮಕ ಚಿಂತನೆಯನ್ನ ಮಾಡಬೇಕು. ಬರೀ ರಾಜಕೀಯ ಉದ್ದೇಶಕ್ಕೋಸ್ಕರ ತೌಡು ಕೊಟ್ಟಿದ್ರೆ ಏನ್ ಬರುತ್ತೆ ಹೇಳಿ? ತೌಡೇ ಬರುತ್ತೆ, ಬೇರೆದ್ ಬರುತ್ತಾ? ಆ ರೀತಿ ಯಾರು ತೌಡು ಕೊಟ್ಟೆ ಕೆಲಸ ಮಾಡೋದು ಬೇಡ. ಅಂಕಿ ಅಂಶಗಳನ್ನು ತಗೊಂಡು ಸಮಗ್ರವಾಗಿ ಈ ಉತ್ತರ ಕರ್ನಾಟಕವನ್ನ ಆತ್ಮಸಾಕ್ಷಿಯಾಗಿ ಅಭಿವೃದ್ಧಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಬಹುಶಃ ಕಲ್ಯಾಣ ಕರ್ನಾಟಕಕ್ಕೆ ಅವತ್ತು 371 ಜಯನ ತರದೇ ಹೋಗಿದ್ರೆ ಬಹುಶಃ ಇನ್ನೂ ಬಹಳ ಅಧೋಪತನದಲ್ಲಿ ಆ ಭಾಗ ಇರ್ತಾ ಇತ್ತು ಉತ್ತರ ಕರ್ನಾಟಕದಲ್ಲಿ. ಅದನ್ನ ತಂದಂತ ಪುಣ್ಯಾತ್ಮರಿಗೆ ನಾವು ಶ್ಲಾಘನೆ ಮಾಡಬೇಕು. ಅದನ್ನ ತಂದು ನಿಜವಾಗ್ಲೂ ಒಳ್ಳೆ ಕೆಲಸವನ್ನ ಮಾಡಿ ಇವತ್ತು ಆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ, ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸ್ವಲ್ಪ ಮಟ್ಟಿನ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ. ಈ ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿಪಡಿಸಬೇಕಾದ್ರೆ ಮೊದಲು ನಾವು ನೀರಾವರಿಯನ್ನ, ಈ ಕಬ್ಬು ಬೆಳಿಬೇಕಾದ್ರೆ ನೀರು ಬೇಕು. ನೀರಾವರಿಯನ್ನ ಅಭಿವೃದ್ಧಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಬಹಳ ವರ್ಷಗಳಿಂದ ಚರ್ಚೆ ಆಗಿದೆ. ಯಾವ್ಯಾವ ಯೋಜನೆಗಳನ್ನ ಕಾರ್ಯಗತ ಮಾಡಿದ್ರೆ ಈ ನೀರಾವರಿಯನ್ನ ಸಮಗ್ರವಾಗಿ ರೈತರಿಗೆ ನಾವು ಕೊಡಬಹುದು, ಅವರಿಗೆ ಈ ವಾಣಿಜ್ಯ ಬೆಳೆ ಆಗಿರ್ತಕ್ಕಂಥ ಕಬ್ಬು ಮತ್ತು ಮೆಕ್ಕೆಜೋಳ ಇತರೆ ವಸ್ತುಗಳನ್ನು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದಕ್ಕೆ ಮೊದಲು ಮೂಲ ಬಂಡವಾಳವನ್ನ ಹೂಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಆ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ಈಗಾಗಲೇ ಎಲ್ಲನೂ ವಿರೋಧ ಪಕ್ಷದಲ್ಲಿ ಆ ಕಡೆ ಕೂತಿರೋರು ಈ ಕಡೆ ಕೂತ್ಕೊಂಡು ಈ ಕಡೆಗೆ ಹೇಳೋದಲ್ಲ. ಈಗ ಕಳಸಾ ಬಂಡೂರಿ ಯೋಜನೆ ಅದು ಯಾವ ಹಂತದಲ್ಲಿ ನಿಂತಿದೆ? ಕಳಸಾ ಬಂಡೂರಿ ಯೋಜನೆ ಯಾವ ಹಂತದಲ್ಲಿ ನಿಂತಿದೆ? ಪರಿಸರ ಮಾಲಿನ್ಯ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದ್ರೆ ನಾಳೆ ಬೆಳಿಗ್ಗೆ ಅದಕ್ಕೆ ಟೆಂಡರ್ ಕರೆದು ಈ ಸರ್ಕಾರ ಈ ಕೆಲಸವನ್ನು ಮಾಡತಕ್ಕಂಥದ್ದಕ್ಕೆ ಕೆಲಸ ಮಾಡುತ್ತೆ. ಯಾವ ಕೇಂದ್ರ ಎಲ್ಲಿದೆ ಅದು? ಆ ಯೋಜನೆಗೆ ಅನುಮತಿಯನ್ನು ಕೊಡ್ತಕ್ಕಂಥದ್ದು ಎಲ್ಲಿದೆ? ಕೇಂದ್ರ ಸರ್ಕಾರದಲ್ಲಿದೆಯಾ, ರಾಜ್ಯ ಸರ್ಕಾರದಲ್ಲಿದೆಯಾ?
ಇದಕ್ಕೆ ನೀರಾವರಿ ದುಡ್ಡು ಕೊಡ್ಲಿಲ್ಲ, ನೀರಾವರಿ ಹಣ ಕೊಡ್ಲಿಲ್ಲ ಅಂತೇಳಿ ನಾವು ಬರೀ ಸಂತೆ ಭಾಷಣ ಮಾಡ್ಕೊಂಡು ಹೋದ್ರೆ ಕಳಸಾ ಬಂಡೂರಿ ಆತ ಎದ್ದೇಳಿ ಇಡೀ ಕರ್ನಾಟಕದಲ್ಲಿ ಆ ಕರ್ನಾಟಕ ಈ ಕರ್ನಾಟಕ ಬಿಡಿ, ಸಮಗ್ರವಾದ ಕರ್ನಾಟಕದಲ್ಲಿ ಕಳಸಾ ಬಂಡೂರಿ ಅಂತ ಒಂದು ಮಹಾ ಯೋಜನೆ, ಪಾಪ ನಮ್ಮ ಕೋನ್ ರೆಡ್ಡಿ ಅವರೆಲ್ಲ ಎಷ್ಟು ವರ್ಷಗಳ ಕಾಲ ಈ ಯೋಜನೆಗೋಸ್ಕರ ಪ್ರಯತ್ನ ಪಟ್ಟು ಹೋರಾಟ ಮಾಡಿದ್ರು. ಇವಾಗ ಒಂದು ಹಂತಕ್ಕೆ ಬಂದಿದೆ, ಸರ್ಕಾರ ಬದ್ಧವಾಗಿದೆ. ಎಷ್ಟು ಕೋಟಿ ಆದರೂ ಖರ್ಚು ಮಾಡಿ ಆ ಕಳಸಾ ಬಂಡೂರಿಯಿಂದ ಉತ್ತರ ಕರ್ನಾಟಕದ ಮಹಾ ಯೋಜನೆ ಆಗಿರ್ತಕ್ಕಂಥ ಈ ಕಳಸಾ ಬಂಡೂರಿ ಯೋಜನೆಗೆ ಒಂದು ಮಹತ್ತರವಾದಂತಹ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರದಲ್ಲಿ ಮಾಡಿದೆ. ಇದಕ್ಕೆ ಮುಖ್ಯಮಂತ್ರಿಗಳು ಬಹಳ ಸಾರಿ ಪ್ರಯತ್ನ ಪಟ್ಟಿದ್ದಾರೆ. ನೀವು ಕೂಡ ನಿಮ್ಮ ಸರ್ಕಾರವೇ ಅಲ್ಲಿ ಇರೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ, ಈ ಪ್ರಜಾಪ್ರಭುತ್ವದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ಒಟ್ಟಾಗಿ ನಡೆದೇ ಹೋದ್ರೆ ರಾಜ್ಯಕ್ಕೆ ಬಹಳ ಹೊಡೆತ ಬೀಳುತ್ತೆ. ನಾನು ಜಿಎಸ್ಟಿ ತರ್ತಕ್ಕಂಥ ಕಾಲದಲ್ಲಿ ನಾನು ಹೇಳಿದ್ದೆ, 9 ಗಂಟೆ ರಾತ್ರಿನಲ್ಲಿ ಹೇಳಿದ್ದೆ ವಿಧಾನಸಭೆಯಲ್ಲಿ, ಇದು ಶ್ರೀಮಂತ ರಾಜರು ಹಿಂದೆ ಸಾಮಂತ ರಾಜನಿಗೆ ಕೆಲವು ಇವರು ರಾಜರು ಕಪ್ಪ ಕಾಣಿಕೆ ತಗೊಂಡೋಗಿ ಡೆಲ್ಲಿಗೆ ಹೋಗ್ಬಿಸ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಬುದಿ 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 ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡು ಜರೂರು ಹೊಡೆಯೋದಲ್ಲ. ಇದನ್ನು ಯೋಚನೆ ಮಾಡಿ ಅಂತ ಅಂದಾಗ, ಇಲ್ಲ ಕೆಲವು ಕಾನೂನಿದೆ, ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ಗೆ ಏನಾದ್ರೂ ಧಕ್ಕೆ ಆದ್ರೆ ಅದನ್ನ ಗ್ಯಾಪ್ ತುಂಬಿಕೊಡ್ತಕ್ಕಂಥ ಕೆಲಸವನ್ನ ಈ ಕಾನೂನಿನಲ್ಲಿ ಅಡಕಾಗಿದೆ ಅಂತೇಳಿ ಹೇಳಿದ್ರು. 22ನೇ ಇಸ್ವಿವರೆಗೂ ಬಂತು, 22ನೇ ಇಸ್ವಿ ಆದ್ಮೇಲೆ ಗ್ಯಾಪ್ ಬರ್ತಾ ಇಲ್ಲ. ಇವತ್ತು ಆ ಜಿಎಸ್ಟಿ ಕಥೆ ಏನಾಯಿತು, ಸಮಗ್ರವಾದಂತ ಚರ್ಚೆ ಈ ಸದನದಲ್ಲಿ ಆಗಬೇಕು. ಜಿಎಸ್ಟಿಯಿಂದ ಈ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ತೊಂದರೆ ಏನು? ನಾವು ಯಾರನ್ನು ದ್ವೇಷ ಮಾಡೋದಿಲ್ಲ, ಕೇಂದ್ರ ಸರ್ಕಾರನೂ ದ್ವೇಷ ಮಾಡೋದಿಲ್ಲ. ರಾಜ್ಯ ಸರ್ಕಾರ ತನ್ನ ಇತಿಮಿತಿ ಒಳಗೆ, ತನ್ನ ಬಜೆಟ್ಟಿನ ಇತಿಮಿತಿ ಒಳಗೆ ಏನು ಆದಾಯ ಬರುತ್ತೆ ಆ ಆದಾಯದ ಇತಿಮಿತಿ ಒಳಗೆ ಇವತ್ತು ಸರ್ಕಾರವನ್ನು ನಡೆಸಬೇಕಾದ್ರೆ ಬಹಳ ಸಮಗ್ರವಾಗಿರ್ತಕ್ಕಂಥ ಚಿಂತನೆಯನ್ನ ಮಾಡಬೇಕಾಗಿದೆ. ಆದ್ರಿಂದ ಕಳಸಾ ಬಂಡೂರಿ, ಆಮೇಲೆ ಅಪ್ಪರ್ ಕೃಷ್ಣ ಇವತ್ತು ಅಪ್ಪರ್ ಕೃಷ್ಣದಿಂದ ಹರಿದು ಹೋಗ್ತಕ್ಕಂಥ ನೀರಿನಲ್ಲಿ ಆಂಧ್ರದವರು ಆ ಕಡೆ ಸಮುದ್ರ ಸೇರ್ತಾ ಇದೆ, ಅವರೆಲ್ಲ ಸೋನಾ ಮಸೂರಿ ಬೆಳೀತಾ ಇದ್ದಾರೆ. ನಮ್ಮ ಜನ ಹೋಗಿ ಆ ಸೋನಾ ಮಸೂರಿ ತಂದು ತಿಂತಾವ್ರೆ. ಈ ಅಪ್ಪರ್ ಕೃಷ್ಣಕ್ಕೆ ಎಷ್ಟು ಈಗ ಸರ್ಕಾರ ಮನಸ್ಸು ಮಾಡಿದೆ, ಈ ಸಾರಿ 75,000 ಕೋಟಿ ಆಗಲಿ ಕೊಟ್ಟು ಏನಾದ್ರೂ ಮಾಡಿ ರೈತರ ಜಮೀನನ್ನು ಬಿಡಿಸಿ ಅದಕ್ಕೆ ಆ ಅಪ್ಪರ್ ಕೃಷ್ಣ ಯೋಜನೆಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದೆ ಸರ್ಕಾರ. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಆದ್ರಿಂದ ಈ ಅಪ್ಪರ್ ಕೃಷ್ಣ ಯೋಜನೆ ಒಂದು ಕಾರ್ಯಗತ ಆಗಿ ಸಮರ್ಪಕವಾಗಿ ಏನಾದರೂ ಉತ್ತರ ಕರ್ನಾಟಕದ ಎಲ್ಲ ಭಾಗಗಳಿಗೆ ನೀರು ಹೋದ್ರೆ ಇದು ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಮುಂದುವರೆದಂತ ಪ್ರದೇಶ ಆಗುತ್ತೆ ಉತ್ತರ ಕರ್ನಾಟಕ ಅಂತಕ್ಕಂಥದ್ದನ್ನು ನಾವು ಆಶಾದಾಯಕವಾಗಿ ಅಲ್ಲ, ಆತ್ಮಸಾಕ್ಷಿಯಾಗಿ ನಾವು ಈ ವಿಚಾರವನ್ನು ನಂಬಬಹುದು. ಇಂಥ ಒಂದು ಯೋಜನೆ ಅದು ಯಾಕೆ ನಿಂತಿದೆ, ಯಾರಿಂದ ನಿಂತಿದೆ, ಎಲ್ಲಿ ನಿಂತಿದೆ ಬೇಡ. ಹೌದು, ಇವತ್ತು ಕೇಂದ್ರ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಇಂಥ ಮಹತ್ತರ ಯೋಜನೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂತ ಸಂದರ್ಭಕ್ಕೋಸ್ಕರನೇ ರಾಷ್ಟ್ರೀಯ ಯೋಜನೆಗಳು ಅಂತಕ್ಕಂಥ ಒಂದು ಸ್ಕೀಮನ್ನು ತಂದು ಯಾವ ರಾಜ್ಯ ಒಂದು ಉತ್ತಮವಾದಂತ ಇಂಥ ಯೋಜನೆಗಳನ್ನು ತರುವಂತ ಕಾಲದಲ್ಲಿ ಅವನ್ನ ರಾಷ್ಟ್ರೀಯ ಯೋಜನೆಗೆ ಸೇರಿಸಿಕೊಂಡು ಆ ರಾಷ್ಟ್ರೀಯ ಯೋಜನೆಯ ಮುಖಾಂತರ ಹಣವನ್ನ ತೊಡಗಿಸಿ ಆ ಯೋಜನೆಗಳನ್ನು ಪೂರ್ಣಗೊಳಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದ ಬಕ್ಕಸ ಬರದಲೇನೆ, ಹಣ ಬರದಲೇನೆ, ರಾಜ್ಯ ಸರ್ಕಾರದ ಬಕ್ಕಸದಿಂದಲೇ ಇಂಥ ಮಹತ್ತರವಾಗಿರ್ತಕ್ಕಂಥ ಯೋಜನೆಗಳಿಗೆ ಬಂಡವಾಳವನ್ನ ಹೂಡ್ಲಿಕ್ಕೆ ಆಗೋದಿಲ್ಲ. ಇದು ಇರ್ತಕ್ಕಂಥ ವ್ಯತ್ಯಾಸ. ಇದು ಸುಮ್ಮನೆ ಉತ್ತರ ಕರ್ನಾಟಕ ಅಂದ್ರೆ ಆಗೋದಿಲ್ಲ. ಅದು ಬಹಳ ವೈಮಾನಿಕವಾಗಿ
ಬಹಳ ಸವಿಸ್ತಾರವಾಗಿ ಉತ್ತಮವಾದಂತ ವಾತಾವರಣವನ್ನ ಎಲ್ಲ ಕೇಂದ್ರಗಳನ್ನು ಹೊಂದಿರತಕ್ಕಂಥ ಒಂದು ಉತ್ತಮವಾದಂತ ಈ ಉತ್ತರ ಕರ್ನಾಟಕ ಆಗಿದೆ. ಆ ಕರ್ನಾಟಕವನ್ನ ನಾವು ನಿಜವಾಗ್ಲೂ ಪ್ರಶಂಸನೆ ಮಾಡಬೇಕು. ಆ ಮಟ್ಟದಲ್ಲಿ ಆಗಿದೆ. ಇವತ್ತು ಹಾವೇರಿನಲ್ಲಿ ವರದಾ ಇಲ್ದೇ ಇದ್ರು ಅವ್ರು ಎಲ್ಲಿ ಕಬ್ಬು, ವರದಾ ನದಿ ಇಲ್ದೇ ಇದ್ರೆ ಎಲ್ಲಿ ಕಬ್ಬು ಬೆಳೀತಾ ಇದ್ರು, ಅಪ್ಪರ್ ಭದ್ರಾ ಇಲ್ದೇ ಇದ್ರೆ ಎಲ್ಲಿ ಕಬ್ಬು ಬೆಳೀತಾ ಇದ್ರು. ಏನೋ ಅಪ್ಪರ್ ಭದ್ರಾದಿಂದ ಸ್ವಲ್ಪ ನೀರು ಬರೋ ಹೊತ್ತಿಗೆ ಇವತ್ತು ವರದಾ ನದಿಯಿಂದ ಇವತ್ತು ಹಾವೇರಿ ಜಿಲ್ಲೆ ಜೀವಂತವಾಗಿ ಇವತ್ತು ಒಂದು ಉತ್ತಮವಾದಂಥ ಜಿಲ್ಲೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇಂಥ ಅನೇಕ ವಿಚಾರಗಳನ್ನು ನಾವು ಮನಗಂಡು ಇವತ್ತು ಆತ್ಮಸಾಕ್ಷಿಯಾಗಿ ನಾವು ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನ ಕಲಿಬೇಕಾಗುತ್ತೆ. ಹೌದು, ನಿಜ. ಇವತ್ತು ಅಧ್ಯಕ್ಷರೇ ಈಗ ಉತ್ತರ ಕರ್ನಾಟಕದವ್ರು ಯಾರು ಮಾತಾಡಲಿಲ್ಲ. ಬರೇ ಹಳಿ ಮೈಸೂರು ಭಾಗದವ್ರು ಮಾತಾಡಿಸಿ ಮಾಡೋಣ ಬಿಡ್ರಿ. ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಮಾತಾಡ್ಲಿಕ್ಕೆ ಬಿಡ್ರಿ. ಅಧ್ಯಕ್ಷರೇ ಅದು ಗೌಡ್ರೆ, ನೀವು ಬಗ್ಗೆ ಮಾತಾಡ್ಬೇಕು. ನೀವು ಹಳೆ ಮೈಸೂರು ಭಾಗದಲ್ಲಿ ಉತ್ತರ ಕರ್ನಾಟಕದವರು ಕೊಡಿ, ಸಮಗ್ರವಾಗಿ ಉತ್ತರ ಮಾತಾಡ್ಬೇಕಾಗಿಲ್ಲ, ಎಲ್ಲರೂ ಮಾತಾಡ್ಲಿ. ಅಧಿಕಾರ ನಿಮ್ಗೆ ನೀವು ಉತ್ತರ ಜನ ನೀರಾವರಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆ ನಮ್ಗೆ ಗೊತ್ತೌಡ್ರ. ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಅವ್ರಿಗೇನು ಗೊತ್ತು? ಉತ್ತರ ಕರ್ನಾಟಕ ಶಾಸಕರನ್ನ ಮಾತಾಡ್ಲಿಕ್ಕೆ ಬಿಡ್ತಾರೆ. ಮಾತಾಡ್ಬೇಕಾದ್ರೆ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಎಲ್ಲೋಗಿದ್ರೆ ಅವಕಾಶ ಕೊಡಬೇಕು. ಆಯ್ತು, ನೆಕ್ಸ್ಟ್ ಕುಂಡ್ರಲಕ್ ಬಂದಿಲ್ಲ. ನಮ್ಮ ನಾಯಕ ಮಾತಾಡಕ್ಕೆ ಅವಕಾಶ ಕೊಟ್ಟರೆ ನೀವು ಕುಂದಿರ್ಬೇಕು. ಉತ್ತರ ಕರ್ನಾಟಕ ಒಂದು ಅವ್ರು ಮಾತಾಡ್ಲಿ, ದಕ್ಷಿಣ ಮೈಸೂರು ಭಾಗದವ್ರು ನಾವೇ ಕೇಳ್ತಿದ್ವಿ, ನೀವೇನ್ ಹೇಳ್ತೀರಿ? ಮಾಡಿಲ್ಲ. ಇಲ್ಲಿ ಸುಮ್ಮನೆ ಕಷ್ಟ ಇದೆ, ನಾವು ಹೇಳ್ಕೊತೀವಿ. ಮಾಡಿ ಅಭಿವೃದ್ಧಿ ಶಿವಲಿಂಗೇಗೌಡ್ರೆ, ನಿಮ್ಗೆ ಅರ್ಥ ಕೊಬ್ಬರಿ ಕೊಬ್ಬರಿ ಅಲ್ಲ, ಕೊಬ್ಬರಿ ಅಲ್ಲ. ಶಿವಲಿಂಗಣ್ಣ, ಕೊಬ್ಬರಿ ಅಲ್ಲ, ಅದು ಬೇಡ. ಅವ್ರು ಮಾತಾಡ್ಲಿ, ಉತ್ತರ ಕರ್ನಾಟಕದವರು. ನೀವ್ ಯಾಕೆ ಮಾತಾಡ್ತೀರಿ? ನಿಮ್ಗೆ ಏನಾದ್ರು ಗೌರವ ಉತ್ತರ ಕರ್ನಾಟಕ ಬಿಜೆಪಿ ನಾವು ಕೊಬ್ಬರಿ ಮಾತಾಡ್ತೀವಿ. ಅವರು ಏನು ನಿಮಗೆ ಇದು ಬೇಕು? ಏನು ಮಾತಾಡೋದು ಉತ್ತರ ದಕ್ಷಿಣ ಕರ್ನಾಟಕ ದುಡ್ಡು ಬೇಡ ಅವ್ರಿಗೆ? ಅಲ್ಲ, ಹಳೆ ಮೈಸೂರು ಯಾರು ಬೇಕಾದ್ರೆ ಮಾತಾಡಬಹುದು. ಅವಕಾಶ ಯಾಕಿಲ್ಲ? ಯಾರು ಹೇಳೋದು ನಿಮಗಿಲ್ಲ ಅಂತ ಹೇಳಿ ಇವತ್ತು ಚರ್ಚೆ ಪ್ರಾರಂಭವಾಗಿದೆ. ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ. ಆಮೇಲೆ ಅವ್ರಿಗೊಬ್ರು ಕೊಡ್ತೀವಿ. ಎಲ್ಲರೂ ಮಾತಾಡಿ, ಇನ್ನೂ ಯಾವ ದಿವಸ ಆಗ್ಲಿ. ಇಲ್ಲ 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 ಈಗ
ಅಲ್ರಿ ನಿಮಗೆ ಯಾರು ಮಾತಾಡಬೇಡಿ ಅಂತ ಹೇಳ್ತಾರೆ ನಾನು. ನೀವು ಲಿಸ್ಟ್ ಒಳಗದಿರಿ, ನೀವು ಲಿಸ್ಟ್ ಒಳಗದಿರಿ, ಮಾತಾಡ್ತಾರೆ. ಸುಮ್ಮನೆ ಈ ರೀತಿ ನೀವು ಸೀನಿಯರ್ ಆಗಿ ನೀವೆಲ್ಲ ಆ ರೀತಿ ಮಾಡಬಾರ್ದು. ನೀವು ಸೀನಿಯರು, ನೀವು ಸಮಾಜಕ್ಕೆ ಗೌರವ ತರುವ ರೀತಿಯಲ್ಲಿ ಬಂದು ಬಾವಿ ಬೀಳೋದು, ನಿಮ್ಮ ಒಬ್ಬ ಹಿಡಿತಕ್ಕೆ ಇದು ಸರಿಯಾದ ನೀವು ಸರಿಯಾದ ರೀತಿಯಿಂದ ನೀವು ಕುತ್ಕೊಳ್ರಿ. ನಾನು ಅವ್ರ ಉತ್ತರ ಕರ್ನಾಟಕದಲ್ಲ ಮಾತಾಡ್ಬೇಕು ಅಂತ ಎಲ್ಲೈತಿ? ಯಾರು ಬೇಕ ಅಲ್ರಿ? ಈಗ ಅಲ್ಲಲ್ಲ, ಎಲ್ಲರೂ ಮಾತಾಡ್ಲಿ, ಮಾತಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಮಾಹಿತಿ ಅಲ್ಲ. ಇಲ್ಲಿಂದ ಒಬ್ಬರು ಮಾತಾಡಿದ್ಮೇಲೆ ಅಲ್ಲಿಂದ ಒಬ್ಬರು ಮಾತಾಡ್ತೀವಿ. ಎಲ್ಲರಿಗೂ ಸಮಾನವಾಗಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಕೊಡ್ತೀವಿ. ಯಾಕೆ ನಾವು ಕರ್ನಾಟಕದವರಲ್ವಾ? ಅಲ್ಲ, ಉತ್ತರ ಆಗ್ಬೇಕು, ಚರ್ಚೆ ನಮ್ಮ ಬೇರೆ ಟೈಮಲ್ಲಿ ಮಾತಾಡ್ಕೊಳ್ಳಿ. ಮಾತಾಡ್ಲಿ ಬಿಡಿ, ಕೊಡ್ತೀನಿ. ಅನುದಾನ ಕೊಡ್ಲಿಕ್ಕೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ, ಮಾತಾಡ್ಲಿಕ್ಕೂ ಉತ್ತರ ಕರ್ನಾಟಕ ಅನ್ಯಾಯ. ಬೇಡ ಅಂತೇವೆ, ನೀವು ಮಾತಾಡಬೇಡ್ರಿ ಅಂತ ಹೇಳಿಲ್ಲ. ಈಗ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ, ವಿಚಾರ ಮಾತಾಡಿದ್ದಾರೆ, ಅವ್ರದ್ದಾದ್ಮೇಲೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವ್ರು ಮಾತಾಡ್ಲಿ. ಈಗ ಅವರ ಅವಕಾಶ ಕೊಟ್ಟಿದ್ದೀರಿ, ಮಾತಾಡ್ಲಿ. ಆಮೇಲೆ ಅವರ ಪಾರ್ಟಿಗಳು ಮಾತಾಡ್ಲಿ. ಅವರಲ್ಲಿ 3 ಗ್ರೂಪ್ ಅದಾವ. ವಿಜೇಂದ್ರ ಸಾರ್ ಮಾತಾಡಿದ್ರು, ನಮ್ಮ ನಾಯಕರು ಮಾತಾಡಿದ್ರು, 14 ಮಾತಾಡ್ರಿ. ಇರ್ಲಿ, ನಿಮ್ ಸರಿ ಇದೆ, ಮುಂದುವರ್ಸ್ರಿ. ಕುತ್ಕೊಳ್ರಿ, ನೀವು ಕುಂದ್ರಿ, ಕುತ್ಕೊಳ್ರಿ. ಅವ್ರು ಹೋಗ್ತಾರೆ ಬಿಡಿ, ಅವ್ರು ಮಾತಾಡ್ರಿ, ಮಾತಾಡ್ರಿ.